ವೆಹಿಕಲ್ ಇಂದ ಬಂದು ಕವರ್ಗಳನ್ನ ಮತ್ತೆ ಚೀಲಗಳನ್ನ ಎಸೆದು ಹೋಗ್ತಾ ಇರ್ತಾರೆ. ವಿಪರೀತ ಸೊಳ್ಳೆ ಜಾಸ್ತಿ, ಬಾಗಿಲು ತೆಗಿಯಂಗೇ ಇಲ್ಲ. ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲಿದ್ರು ಡೋಂಟ್ ಕೇರ್. ರಾಶಿ ರಾಶಿ ಕಸ ಸುರಿದು ಹೋಗ್ತಿದ್ದಾರೆ ದುರುಳರು. ಎಸ್ ವೀಕ್ಷಕರೇ, ದಿನೇ ದಿನೇ ತುಮಕೂರು ನಗರ ದೊಡ್ಡದಾಗಿ ಬೆಳೆದಂತೆಲ್ಲ ನಗರದಲ್ಲಿ ಕಸದ ಸಮಸ್ಯೆ ಕೂಡ ದೊಡ್ಡದಾಗ್ತಲೇ ಹೋಗ್ತಾ ಇದೆ. ಒಂದ್ ಕಡೆ ತುಮಕೂರು ನಗರ ಸ್ಮಾರ್ಟ್ ಸಿಟಿ ಅನ್ನೋ ಹಣೆಪಟ್ಟಿಯನ್ನ ಹೊತ್ಕೊಂಡಿದೆ. ಮತ್ತೊಂದ್ ಕಡೆ ಪಾಲಿಕೆ ನಿರ್ಲಕ್ಷ್ಯ, ಕೆಲ ಅನಾಗರಿಕರು ಮಾಡ್ತಾ ಇರುವ ಕೆಲಸದಿಂದಾಗಿ ತುಮಕೂರು ನಗರ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಫೈನಿಗಿಂತನೂ ಅವೇರ್ನೆಸ್ ಕೊಡಬೇಕು. ಪ್ರತಿದಿನ ಬೆಳಗ್ಗೆ ಎಲ್ಲ ಕಸಗಳು ಹಾಕಿದ್ರೆ ಆ ಥರನೂ ಒಂದು 2-3 ಸರಿ ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟು ಆಗಲಿಲ್ಲ ಅಂದಮೇಲೆ ಪೆನಾಲ್ಟಿ ಹಾಕಬೇಕು. CC ಕ್ಯಾಮ್ರಾ ಇರೋದಕ್ಕಿಂತನೂ ನಮ್ಮ ಜನಗಳು ನಾವೇ ಅರ್ಥಕೊಂಡು ನಮ್ಮ ಸಿಟಿನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಒಂದ್ ಕಡೆ ಎಲ್ಲಂದ್ರಲ್ಲಿ ಕಸವನ್ನ ಸುರಿತಾರೋ ಜನರು, ಇನ್ನೊಂದ್ ಕಡೆ ಬಿದ್ದಿರುವ ಕಸವನ್ನ ತುಂಬಿಕೊಂಡು ಹೋಗದ ಪಾಲಿಕೆ ಸಿಬ್ಬಂದಿ. ಕಸದ ರಾಶಿಯಿಂದಾಗಿ ಗಬ್ಬು ನಾರ್ತಾ ಇರುವ ಏರಿಯಾ, ದಿನ ಮೂಗು ಮುಚ್ಚಿಕೊಂಡೇ ಓಡಾಡುವ ದುಸ್ಥಿತಿ. ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ತುಮಕೂರು ನಗರದ SS ಪುರಂ ರಸ್ತೆಯಲ್ಲಿ. ಮುನ್ಸಿಪಾಲಿಟಿ ಕಡೆಯಿಂದ ಕೂಡ ಬರಬೇಕು, ಡೈಲಿ ಕಸ ಗುಡಿಸ್ಬೇಕು. ಅಟ್ಲೀಸ್ಟ್ 3 days ಒನ್ಸ್ ಆದ್ರೂ ಬರಲೇಬೇಕು. ಆದ್ರೆ ಇಲ್ಲೇನಾಗ್ತಿದೆ ಅಂತಂದ್ರೆ 15 ದಿನಕ್ಕೊಂದ್ಸಲಿ ಕೂಡ ಬರ್ತಾನೆ ಇಲ್ಲ. ಏನೋ ಒಂದು ಕಾಟಾಚಾರಕ್ಕೆ ಆವತ್ತಿನ ದಿವಸ ಕೆಲಸ ಮಾಡ್ತಾರೆ, ಹೋಗಿರ್ತಾರೆ, ಹೋಗ್ಲಿ ಅದನ್ನು ಬಿಡೋಣ ಅಂತಂದ್ರೆ ನಮ್ಮ ಬೀದಿನಲ್ಲಿ ಈ ಕಡೆ ಅಕ್ಕಪಕ್ಕ ಇರೋರು ಯಾರೂ ಅಲ್ಲಿ ಕಸನ ಹಾಕೋದೇ ಇಲ್ಲ. ಎಲ್ಲರಿಗೂ ಆ ಕಾಮನ್ ಸೆನ್ಸ್ ಇದೆ. ಬಟ್ ಬೇರೆ ಕಡೆಯಿಂದ ಬಂದು ವೆಹಿಕಲ್ ಇಂದ ಬಂದು ಕವರ್ಗಳನ್ನ ಮತ್ತು ಚೀಲಗಳನ್ನ ಎಸೆದು ಹೋಗ್ತಾ ಇರ್ತಾರೆ. ಆದರೆ ಬೇರೆಯವ್ರಿಗೆ, ಮನೆ ಅಕ್ಕಪಕ್ಕ ಇರೋರಿಗೆ ಅದರಿಂದ ಎಷ್ಟು ತೊಂದರೆ ಆಗತ್ತೆ ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಊರನ್ನ, ನಮ್ಮನ್ನ ನಾವೇ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು. ಯಾವ ಕಡೆನೂ ಫೈನ್ ಹಾಕ್ತಾ ಇಲ್ಲ. ಈ ಏರಿಯಾದಲ್ಲಿ ಕೆಲವು ಕಿಡಿಗೇಡಿಗಳು ದ್ವಿಚಕ್ರ ವಾಹನದಲ್ಲಿ ಬಂದು ರಸ್ತೆ ಬದಿಯಲ್ಲಿ ಕಸವನ್ನ ಬಿಸಾಡಿ ಹೋಗ್ತಿದಾರಂತೆ. ಹೀಗಾಗಿ ಏರಿಯಾ ತುಂಬಾ ಕಸದ ರಾಶಿ ತುಂಬಿಕೊಂಡಿದೆ. ಇನ್ನು ಈ ಏರಿಯಾದಲ್ಲಿ ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಇದ್ರೂ ಕೂಡ ಕಿಡಿಗೇಡಿಗಳು ಕ್ಯಾರೆ ಅಂತ ಇಲ್ಲ. ಬೇರೆ ಕಡೆಯಿಂದ ಕಸವನ್ನ ಕವರ್ಗಳಲ್ಲಿ ಕಟ್ಟಿ ದ್ವಿಚಕ್ರ ವಾಹನಗಳಲ್ಲಿ ಬಂದು ಎಸೆದು ಹೋಗ್ತಿದ್ದಾರೆ. ಮಾಂಸದ ತ್ಯಾಜ್ಯ, ಬಿಯರ್ ಬಾಟಲ್ ಸೇರಿ ಇತರೆ ಕಸವು ಕೊಳೆತು ದುರ್ವಾಸನೆ ಬೀರ್ತಾ ಇದೆ. ಇದರಿಂದ ಅಕ್ಕಪಕ್ಕದ ನಿವಾಸಿಗಳು ನರಕ ಯಾತನೆ ಅನುಭವಿಸುವಂತಾಗಿದೆ. ಇನ್ನು ಕಸದಿಂದ ಸೊಳ್ಳೆ ನೊಣಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಸಾಂಕ್ರಾಮಿಕ ರೋಗ ಹೆಚ್ಚಾಗುವ ಭೀತಿ ಹೆಚ್ಚಾಗಿದೆ. ಇಷ್ಟೆಲ್ಲ ಕಸ ಇದ್ರೂ ಕೂಡ ಪಾಲಿಕೆ ಸಿಬ್ಬಂದಿ ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ. ಅಲ್ಲದೆ 2 ದಿನಕ್ಕೊಮ್ಮೆ ಕಸದ ಗಾಡಿ ಬಂದ್ರೂ ಕೂಡ ಕಸವನ್ನ ಗಾಡಿಗೆ ಹಾಕದೆ ರಾತ್ರಿ ವೇಳೆ ಬಂದು ರಸ್ತೆ ಬದಿ ಸುರಿದು ಹೋಗ್ತಿದ್ದಾರೆ. ಹೀಗಾಗಿ ಜನರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಜೊತೆಗೆ ಪಾಲಿಕೆ ಕೂಡ ಇಂಥವರಿಗೆ ಫೈನ್ ಹಾಕುವುದರ ಮೂಲಕ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.